ಓಂ ವೃಷಸ್ಕಂದ ಸಮಾರೂಢಂ ಉಮಾದೇಹಾರ್ಧಧಾರಿಣಂ ಅಮೃತೇನಾಮೃತಂ ಪೃಷ್ಟ ದಿವ್ಯ ಭೋಗ ಸಮನ್ವಿತಂ ದಿಗ್ದೇವತಾ ಸಮಾಯುಕ್ತಂ ಸುರಾಸುರ ನಮಸ್ಕೃತಂ ನಿತ್ಯಂಚ ಶಾಶ್ವತಂ ಶುದ್ಧಂ ಧ್ರುವಮಕ್ಷರಮವ್ಯಯಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಿಥುನ ರಾಶಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಸಾಧಾರಣವಾಗಿ ನಮ್ಮಲ್ಲಿ ಬದಲಾವಣೆಗಳು ಅನ್ನುವಂಥದ್ದು ನಡೀತಾ ಇರುತ್ತೆ. ಪ್ರಕೃತಿಯೇ ಬದಲಾವಣೆಯನ್ನ ವಿಶೇಷವಾಗಿ ಪಡೆಯುತ್ತೆ. ಹಾಗಿದ್ದಾಗ ಮನುಷ್ಯನ ಜೀವನದಲ್ಲಿ ಬದಲಾವಣೆ ಇರೋದಿಲ್ವಾ? ಪ್ರತಿ ವರ್ಷವೂ ಕೂಡ ನಮಗೆ ಅಭಿವೃದ್ಧಿ ಆಗ್ತಾ ಇರಬೇಕು ಅಥವಾ ಕುಂಠಿತ ಆಗ್ತಾ ಇರಬೇಕು, ಎರಡರಲ್ಲಿ ಯಾವುದಾದ್ರೂ ಒಂದಿರಬೇಕು ಅಥವಾ ಸಮಾನವಾಗಿರಬೇಕು. ಇಷ್ಟು ಬಿಟ್ಟರೆ ಬೇರೆ ಯಾವುದು ದಾರಿ ಇಲ್ಲ ನಮಗೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ನೋಡೋಣ. ಮೂರೇ ಗ್ರಹಗಳ ಬದಲಾವಣೆ. 16ನೇ ತಾರೀಕು ಕನ್ಯಾ ರಾಶಿಗೆ ಸೂರ್ಯ ಪ್ರವೇಶ ಆಗ್ತಾರೆ. ಹಾಗೆ 18ನೇ ತಾರೀಕು ತುಲಾ ರಾಶಿಗೆ ಸ್ವಂತ ಮನೆಗೆ ಶುಕ್ರ ಪ್ರವೇಶ ಆಗ್ತಾರೆ. ಹಾಗೆ 23ನೇ ತಾರೀಕು ಕನ್ಯಾ ರಾಶಿಗೆ ಬುಧ ಪ್ರವೇಶ ಆಗ್ತಾರೆ. ಇಲ್ಲಿ ವಿಶೇಷ ಏನಂತಂದ್ರೆ, ಈ ತಿಂಗಳು ಭದ್ರಯೋಗ ಅನ್ನುವಂಥ ಯೋಗ ಮಿಥುನ ರಾಶಿಯವರಿಗೆ, ಹಾಗೆ ಮಾಳವ್ಯ ಯೋಗ ಅನ್ನುವಂಥದ್ದು ಮಿಥುನ ರಾಶಿಯವರಿಗೆ ಸಿಗುತ್ತೆ. ಈ ಎರಡು ಯೋಗಗಳಿಂದ ಒಂದು ಸ್ವಲ್ಪ ಅಭಿವೃದ್ಧಿ, ಬೇರೆ ಗ್ರಹಗಳಿಂದ ಸ್ವಲ್ಪ ಕುಂಠಿತ, ಇವೆಲ್ಲವನ್ನ ನಾವು ನೋಡೋಣ. ನೋಡಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಬುಧ 23ನೇ ತಾರೀಕಿನವರೆಗೂ ಮಿತ್ರನ ಸ್ಥಾನದಲ್ಲಿ ಇರ್ತಾರೆ. 23ನೇ ತಾರೀಕಿನವರೆಗೂ ಮಿತ್ರ ಸ್ಥಾನದಲ್ಲಿ ಇರ್ತಕ್ಕಂಥ ಬುಧ ನಿಮ್ಮ ರಾಶಿ ಅಂದರೆ ನಿಮ್ಮ ಶರೀರವನ್ನು ಬಲ ಮಾಡ್ತಾರೆ. 60% ಅಷ್ಟು ಸಕ್ಸಸ್ ಅನ್ನ ನೀವು ಕಾಣಬಹುದು. 23ನೇ ತಾರೀಕುವರೆಗೂ 60% ಅಷ್ಟು ಸಕ್ಸಸ್ ಅನ್ನ ಕಾಣಬಹುದು. ಅದಾದ ನಂತರ ಯಾವಾಗ ತನ್ನ ಸ್ವಕ್ಷೇತ್ರಕ್ಕೆ ಪ್ರಯಾಣವನ್ನ ಮಾಡ್ತಾರೋ, ಎಲ್ಲಿಂದ 3ನೇ ಮನೆಯಿಂದ 4ನೇ ಮನೆಗೆ ಪ್ರಯಾಣ ಮಾಡ್ತಾರೋ, 4ನೇ ಮನೆಯ ಅಧಿಪತಿ ಆಗಿರತಕ್ಕಂಥದ್ದು ಬುಧನೇ. ಅಲ್ಲಿಗೆ ಬುಧ ಉಚ್ಚ ಸ್ಥಾನ, ಪರಮೋಚ್ಚ ಸ್ಥಾನ, ಉಚ್ಚ ಸ್ಥಾನ ಎರಡೂ ಸಿಗುತ್ತೆ ಈ ತಿಂಗಳು ನಿಮಗೆ. ಸರಿ, 23ನೇ ತಾರೀಕು ನಂತರ ಉಚ್ಚ ಸ್ಥಾನಕ್ಕೆ ಬರುವಂತಹ ಬುಧನಿಂದ ಸುಖ, ತಾಯಿಯಿಂದ ಆಶೀರ್ವಾದ ಮತ್ತೆ ಸಮೃದ್ಧವಾಗಿರತಕ್ಕಂಥ ಯೋಗಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಪ್ರಯತ್ನ ಇದಕ್ಕೆ ಬಹಳ ಮುಖ್ಯ. ಗುರುಗಳೇ, ನೀವು ಚೆನ್ನಾಗಿದೆ ಅಂತೀರಾ, ಆದರೆ ಯಾವುದೂ ಚೆನ್ನಾಗಿ ಆಗ್ತಿಲ್ವಲ್ಲ? ಹೌದು, ಇಲ್ಲ ಅಂತ ನಾನು ಹೇಳಲಿಲ್ಲ. ಆದರೆ ಗ್ರಹಸ್ಥಿತಿಗಳ ಬದಲಾವಣೆಯಲ್ಲಿ ಭದ್ರಯೋಗ ಬರುತ್ತಲ್ಲ, ಇದರಿಂದ ಸ್ವಲ್ಪ ಸ್ಟೆಬಿಲಿಟಿ ಸಿಗುತ್ತೆ. ಪಿತೃಗಳ ಆಶೀರ್ವಾದ ನಿಮಗೆ ಹೆಚ್ಚು ಸಿಗುವಂಥದ್ದು, ಜೊತೆಗೆ ಸುಖ ನೀಡುವಂಥದ್ದು. ಅದಲ್ಲದೆ ವಿದ್ಯಾಭ್ಯಾಸಕ್ಕೆ ಅಧಿಪತಿ ಬುಧ. ಹಾಗಾಗಿ ಈ ತಿಂಗಳು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಫಲ, ಅತ್ಯಂತ ಶುಭ ಫಲ. ಅಪ್ ಟು SSLC ಓದುವಂಥ ವಿದ್ಯಾರ್ಥಿಗಳಿಗೂ ಅನುಕೂಲ, ಅಪ್ ಟು ಸಿಂಗಲ್ ಡಿಗ್ರಿ ಓದುವಂತಹ ವಿದ್ಯಾರ್ಥಿಗಳಿಗೂ ಅನುಕೂಲ, ಪೋಸ್ಟ್ ಗ್ರ್ಯಾಜುಯೇಷನ್ ಅಥವಾ ಮಾಸ್ಟರ್ಸು, MD, PhD, ಪೋಸ್ಟ್ ಡಾಟು ಈ ಥರ ಮಾಡುವಂಥ ವಿದ್ಯಾರ್ಥಿಗಳಿಗೂ ಶುಭ ಫಲ. ಇನ್ನು ಅದಕ್ಕಿಂತ ಮೇಲಾಗಿ ಒಂದು ಕೈ ಏನಪ್ಪ ಅಂತಂದರೆ, ವಿದೇಶಿ ವಿದ್ಯಾಭ್ಯಾಸ ಮಾಡುವಂಥವ್ರಿಗೂ ಕೂಡ ಉತ್ತಮವಾದಂಥ ಫಲ. ಜೊತೆಗೆ ಮಿಥುನ ರಾಶಿಯ ವ್ಯಾಪಾರಿಗಳು ಯಾರ್ಯಾರಿದ್ದೀರೋ ಈ ತಿಂಗಳು ಖಂಡಿತವಾಗಲೂ ನಿಮಗೆ ಸೋಲು ಅನ್ನೋದು ಇಲ್ಲ. ಸ್ವಲ್ಪ ಮಾತ್ರಕ್ಕಾದರೂ ಅಭಿವೃದ್ಧಿ ಅಥವಾ ಹೆಚ್ಚಿನ ಅಭಿವೃದ್ಧಿ ಎರಡೂ ಕಾಣುವಂಥ ಸಾಧ್ಯತೆಗಳು ಜಾಸ್ತಿ ಇವೆ. ಹಾಗಾಗಿ ಮಿಥುನ ರಾಶಿಯವರು ವ್ಯಾಪಾರದ ಚಿಂತನೆಯನ್ನು ಮಾಡಲಿಕ್ಕೆ ಹೋಗ್ಬಿಡಿ, ವಿದ್ಯಾಭ್ಯಾಸದ ಚಿಂತನೆಯನ್ನು ಮಾಡಲಿಕ್ಕೆ ಹೋಗ್ಬಿಡಿ. ಇದೆರಡೂ ಕೂಡ ನಿಮಗೆ ಯೋಗವನ್ನು ಕೊಡುವಂಥದ್ದು. ಇನ್ನು ರಾಶಿಯಿಂದ 5 ಮತ್ತು 12ನೇ ಮನೆ ಅಧಿಪತಿಗಳಾಗಿರ್ತಕ್ಕಂಥ ಶುಕ್ರ ನೀಚ ಸ್ಥಾನದಲ್ಲಿ ಇರ್ತಾರೆ. ಎಷ್ಟನೇ ತಾರೀಕಿನವರೆಗೂ? 18ನೇ ತಾರೀಕಿನವರೆಗೂ ನೀಚ ಸ್ಥಾನದಲ್ಲಿ ಇರ್ತಾರೆ. 18ನೇ ತಾರೀಕಿನವರೆಗೂ ಈ ವಾಹನ ಸವಾರರಿಗೆ, ವಾಹನ ಓಡಿಸುವಂಥ ಚಾಲಕರಿಗೆ, ವಾಹನ ಮಾಲೀಕರಿಗೆ, ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾಡುವಂಥ ಶೋರೂಮ್ಗಳಿಗೆ, ಈ ರಿಲೇಟೆಡ್ ಟು ವಾಹನ, ಬ್ಯೂಟಿ, ಮಾಡೆಲಿಂಗು, ಸಿನಿಮಾ, ಆರ್ಕಿಟೆಕ್ಟು ಇತ್ಯಾದಿಗಳಲ್ಲಿ ಅಷ್ಟೊಂದು ಅಭಿವೃದ್ಧಿ ಇರೋದಿಲ್ಲ, ಸಾಧಾರಣವಾಗಿರುತ್ತೆ. ಅದೇ 18ನೇ ತಾರೀಕು ಪಂಚಮಾಧಿಪತಿ ಪಂಚಮ ಸ್ಥಾನಕ್ಕೆ ಬಂದು ಶುಕ್ರ ಮಾಳವ್ಯ ಯೋಗವನ್ನು ಪ್ರಸರಿಸ್ತಾರೆ. ಮಾಳವ್ಯ ಯೋಗ ಅನ್ನುವಂಥದ್ದು ಮಿಥುನ ರಾಶಿಯವರಿಗೆ ಸಿಕ್ಕಿದಾಗ ಏನೇನು ಅಭಿವೃದ್ಧಿ, ನನಗಾಗಲೇ ಏನೇನು ನೆಗೆಟಿವ್ ಇದೆ ಅಂತ ಹೇಳಿದ್ನೋ ಅದೆಲ್ಲ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಜೊತೆಗೇನಪ್ಪ ಅಂತಂದರೆ ಒಂದು ಅದ್ಭುತವಾದಂಥ ಶಕ್ತಿ ನಿಮ್ಮಲ್ಲಿ ಉತ್ಪತ್ತಿ ಆಗುತ್ತೆ. 12ನೇ ಮನೆ ಅಧಿಪತಿನೂ ಅವರೇ, ಆದ್ದರಿಂದ ವಿಶೇಷವಾದಂಥ ಅಭಿವೃದ್ಧಿ. ಮುಖ್ಯವಾಗಿ ಮಿಥುನ ರಾಶಿಯ ಸ್ತ್ರೀಯರಿಗೆ ಸಂತೃಪ್ತಿಕರವಾಗಿರತಕ್ಕಂಥ ಜೀವನ ಪ್ರಾರಂಭ ಆಗುವಂಥದ್ದು 18ನೇ ತಾರೀಕು ಸೆಪ್ಟೆಂಬರ್ ತಿಂಗಳ ನಂತರ ವಿಶೇಷವಾಗಿದೆ.
ಇನ್ನು ರಾಶಿಯಿಂದ 3ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಪ್ರಸ್ತುತ ನೋಡಿ, ಸೂರ್ಯ 16ನೇ ತಾರೀಕು ಅಲ್ಲಿವರೆಗೂ ತನ್ನ ಸ್ವಂತ ಮನೆಯಲ್ಲೇ ಇರ್ತಾರೆ. ಸ್ವಂತ ಮನೆಯಲ್ಲಿರುವಂಥ ಸೂರ್ಯ ನಿಮಗೆ ಧೈರ್ಯವನ್ನು, ಸ್ಥೈರ್ಯವನ್ನು, ಶತ್ರುವನ್ನು ನಿಗ್ರಹಿಸುವಂಥ ಶಕ್ತಿಯನ್ನು, ದೃಷ್ಟಿ ಬಾಧೆಯನ್ನು ನಿವೃತ್ತಿ ಮಾಡಿ ಒಂದು ಉತ್ತಮವಾದಂಥ ಧೈರ್ಯದ ದಾರಿಯನ್ನು ನಿಮಗೆ ಸೂರ್ಯವನ್ನು ಕೊಡ್ತಾರೆ. ಅದಾದ ನಂತರ ಸೂರ್ಯ ಸ್ವಕ್ಷೇತ್ರದಲ್ಲಿರ್ತಾರಲ್ಲ 3ನೇ ಮನೆ, ಸಹೋದರರಿಂದ ಸಪೋರ್ಟ್ ಎಲ್ಲ ಸಿಗ್ತಾ ಹೋಗುತ್ತೆ. 18ನೇ ತಾರೀಕು ನಂತರ ಸೂರ್ಯ ಚತುರ್ಥ ಭಾವಕ್ಕೆ ಬರ್ತಾರೆ. 3rd ಹೌಸ್ ಲಾರ್ಡ್ ಈಸ್ ಇನ್ 4th ಹೌಸ್. 3ನೇ ಮನೆ ಅಧಿಪತಿ 4ನೇ ಮನೆಯಲ್ಲಿ ಮಿತ್ರಸ್ಥಾನಕ್ಕೆ ಬರ್ತಾರೆ. ಮಿತ್ರಸ್ಥಾನಕ್ಕೆ ಬಂದಾಗ ನೋಡಿ 23ನೇ ತಾರೀಕು ಬುಧ ಬದಲಾವಣೆ ಆಗುತ್ತೆ, 4ನೇ ಮನೆಗೆ ಬರುತ್ತೆ. 16ನೇ ತಾರೀಕು ಸೂರ್ಯ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾರೆ. ಅದಾದಮೇಲೆ 16, 17, 18, 19, 20, 21, 22, 23 8 ದಿನಗಳ ಕಾಲ ಸೂರ್ಯ ಪ್ರತ್ಯೇಕವಾಗಿ 4ನೇ ಮನೆಯಲ್ಲಿ ಇರ್ತಾರೆ. ಹಾಗೆ ಬುಧ 23ನೇ ತಾರೀಕು ಸೂರ್ಯನೊಂದಿಗೆ ತನ್ನ ಸ್ವಕ್ಷೇತ್ರಕ್ಕೆ ಸೇರ್ತಾರೆ. ಯಾರ ಸ್ವಕ್ಷೇತ್ರ? ಬುಧನ ಸ್ವಕ್ಷೇತ್ರ. ಹಾಗಾಗಿ ಬುಧ ಮತ್ತು ಆದಿತ್ಯ ಇಬ್ಬರು ಸೇರಿದಾಗ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಮಿಥುನ ರಾಶಿಯವರಿಗೆ ಸಿಗುತ್ತೆ. ಈ ಯೋಗದಿಂದ ಒಂದಷ್ಟು ಅಭಿವೃದ್ಧಿಯನ್ನು ಕಾಣಬಹುದು. ರೈತರಿಗೆ ಸಂತಸ, ಬಡವರಿಗೆ ಒಂದು ಸ್ವಲ್ಪ ಅನುಕೂಲ, ಭೂಮಿಯನ್ನು ನಂಬಿ ಜೀವನ ಮಾಡುವಂಥವ್ರಿಗೆ ಉತ್ತಮ ಫಲ, ಸರ್ಕಾರಿ ಉದ್ಯೋಗ ಮಾಡುವಂಥವ್ರಿಗೆ ಅಥವಾ ಸರ್ಕಾರಿ ಜೊತೆ ನೇರವಾದ ಸಂಬಂಧ ಅಥವಾ ವ್ಯಾಪಾರದ ಸಂಬಂಧ, ಪ್ರತ್ಯಕ್ಷ ಪರೋಕ್ಷ ಸಂಬಂಧಗಳಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ರಾಜಕೀಯ ವ್ಯಕ್ತಿಗಳಿಗೆ ಮಿಥುನ ರಾಶಿಯವರಿಗೆ 23ನೇ ತಾರೀಕು ನಂತರ ಅಭಿವೃದ್ಧಿಯನ್ನು ಹೆಚ್ಚು ಕಾಣಬಹುದು. ಈ ತಿಂಗಳು ಪೂಜೆ ಪುನಸ್ಕಾರಗಳನ್ನು ಹೆಚ್ಚು ಮಾಡ್ತೀರಾ ಮಿಥುನ ರಾಶಿಯವರು. ಪಿತೃಗಳ ಆಶೀರ್ವಾದಕ್ಕೋಸ್ಕರ ಪಿತೃಪೂಜೆಯನ್ನು ಹೆಚ್ಚು ಮಾಡ್ತೀರಾ. ಇದೆಲ್ಲ ನಿಮಗೆ ಪ್ರಾಪ್ತಿಯಾಗುವಂಥ ವಿಚಾರ ಅಂತ ಹೇಳ್ಬೋದು. ಇನ್ನು ರಾಶಿಯಿಂದ 7 ಮತ್ತು 10ನೇ ಮನೆ ಅಧಿಪತಿ ಅಂತ ಗುರು 12ನೇ ಮನೆಯಲ್ಲಿ ಇದ್ದಾರೆ. ಹೌಸ್ ಆಫ್ ಲಾಸ್. 7ನೇ ಮನೆ ಅಧಿಪತಿ ಚೆನ್ನಾಗಿಲ್ಲ. ಶುಭ ಕಾರ್ಯಕ್ಕೆ, ವಿವಾಹಕ್ಕೆ ಗುರುನೇ ತುಂಬ ಮುಖ್ಯ. ಅಂಥ ಗುರು ನಿಮಗೆ ಚೆನ್ನಾಗಿಲ್ಲ. ಗುರು ಚೆನ್ನಾಗಿಲ್ಲದೆ ಇದ್ದಾಗ ಏನಾಗುತ್ತೆ? ಶುಭ ಕಾರ್ಯಗಳು ನಡೆಯೋದು ವಿಳಂಬ. ಯಾರಾದರೂ ಮದುವೆ ಹುಡುಕ್ತಾ ಇದ್ದರೆ ಅಥವಾ ಯಾವುದಾದ್ರೂ ಶುಭ ಕಾರ್ಯ ಮಾಡಬೇಕು ಅಂತಿದ್ರೆ, ಒಂದು ಮನೆ ಗೃಹ ಪ್ರವೇಶ ಅಥವಾ ಏನೋ ಒಂದು ನಿಮ್ಮ ಪ್ರಯತ್ನದಲ್ಲಿ ಅಷ್ಟೊಂದು ಸಫಲತೆ ಕಾಣ್ತಾ ಇರಲ್ಲ. ಹಾಗಾಗಿ ಏನು ಮಾಡಬೇಕು? ನಿಮ್ಮ ಮೂಲ ಜಾತಕದಲ್ಲೇನಾದರೂ ಗುರು ಚೆನ್ನಾಗಿದ್ದರೆ ಈ ಒಂದು ಗೋಚಾರದ ಗುರು ದೋಷ ಅಪ್ಲೈ ಆಗೋದಿಲ್ಲ. ಹಾಗಾಗಿ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸ್ಕೊಂಡು ಏನಾದರೂ ಸರಳ ಪರಿಹಾರ ಮಾಡಬೇಕಾ? ಗುರು ಚೆನ್ನಾಗಿದ್ದರೆ ಏನು ಪರಿಹಾರ ಮಾಡೋ ಅವಶ್ಯಕತೆ ಇಲ್ಲ. ಗುರು ಚೆನ್ನಾಗಿಲ್ಲ ಅಂದರೆ ಪರಿಹಾರ ಮಾಡ್ಕೊಳ್ಳೋದು, ಒಂದು ದಾನ ಮಾಡೋದು, ಒಂದು ದರ್ಶನ ಮಾಡೋದು, ಅದರಿಂದ ನಿಮಗೆ ಒಳ್ಳೆ ಫಲ ಸಿಕ್ಕಿ ಖಂಡಿತವಾಗಲೂ ಶುಭ ಕಾರ್ಯ ಅಥವಾ ವಿವಾಹ ಇನ್ನಿತರ ಅಭಿವೃದ್ಧಿ ಆಗುತ್ತೆ. ಈವನ್ 10ನೇ ಮನೆ ಅಧಿಪತಿ ಹೌಸ್ ಆಫ್ ಜಾಬ್ ಅಂತ ಹೇಳ್ತೀವಿ. ದಶಮ ಸ್ಥಾನಾಧಿಪತಿ, ಕರ್ಮಸ್ಥಾನಾಧಿಪತಿ ಎರಡೂ ಒಂದೇ. ಯಾರು? ಗುರುನೇ. 10th ಹೌಸ್ ಲಾರ್ಡ್ ಈಸ್ ಇನ್ 12th ಹೌಸ್. ಅಂದರೆ ಹೌಸ್ ಆಫ್ ಜಾಬ್ ಅಧಿಪತಿ ಆದಂಥ ವಿಶೇಷವಾದಂಥ ಸ್ಥಾನದಲ್ಲಿರುವಂಥ ಗುರು 12ನೇ ಮನೆಯಲ್ಲಿ ಇದ್ದಾರೆ. ಏನಾಯಿತು ವಿಶೇಷ ಸ್ಥಾನ ಅಂದರೆ ಹೌಸ್ ಆಫ್ ಲಾಸ್, ನಷ್ಟ ಸ್ಥಾನ, ವ್ಯಯಸ್ಥಾನ. ಹಾಗಾಗಿ ವ್ಯಯಸ್ಥಾನದಲ್ಲಿರ್ತಕ್ಕಂಥ ಗುರು ನಿಮ್ಗೆ ಏನು ಕೊಡಬಹುದು ಅಂತಂದರೆ, ಗುರು 12ರಲ್ಲಿದ್ದರೆ ಗೋಚಾರದಲ್ಲಿ ಮನಸ್ಸು ಅದೃಢವಾಗಿರುತ್ತೆ. ಸದಾ ಭೀತಿ, ಸ್ವಲ್ಪ ಭಯ, ಶತ್ರು ಬಾಧೆ, ಶತ್ರುಗಳು ಸ್ವಲ್ಪ ಉತ್ಪತ್ತಿ ಆಗ್ತಾರೆ, ನಿಮ್ಗೆ ಹಿಂಸೆ ಆಗುತ್ತೆ, ಸ್ವಲ್ಪ ದಾರಿದ್ರ್ಯ, ದುಃಖ, ಕಷ್ಟ, ಕ್ಲೇಶ, ಸ್ವಲ್ಪ ರೋಗ, ಮನೋವಿಕಾರ. ಮನೋವಿಕಾರ ಅಂದರೆ ಮನಸ್ಸಿಗೆ ಸ್ವಲ್ಪ ಖೇದ ಉಂಟಾಗುವಂಥದ್ದು ಅಥವಾ ಮನೋರೋಗ ಉತ್ಪತ್ತಿ ಆಗುವಂಥದ್ದು. ಇದೆಲ್ಲ ಗುರುವಿನಿಂದ ಆಗುವಂಥದ್ದು. ಹಾಗಾಗಿ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಳ್ಳಿ ಮಿಥುನ ರಾಶಿಯವರು. ಈ ತಿಂಗಳು ಕಡ್ಡಾಯವಾಗಿ ತೋರಿಸ್ಕೊಳ್ಳುವಂಥದ್ದು ಭಾಳ ಒಳ್ಳೆಯದು ಅಂತ ಹೇಳ್ಬೋದು. ಯಾಕೆಂದರೆ ಒಮ್ಮೆ ಮೂಲ ಜಾತಕವನ್ನು ತೋರಿಸ್ಕೊಳ್ಳೋದ್ರಿಂದ ನಿಮ್ಮ ಜಾತಕದಲ್ಲಿ ಯಾವ್ಯಾವ ಭುಕ್ತಿ ಇದೆ, ದಶೆ ಇದೆ, ಏನು ಫಲ ಇದೆ, ಯಾವ ಥರದ ಅನುಕೂಲಗಳು ಭಾವಸಂಧಿಯಲ್ಲಿದೆ, ಯಾವ ಥರದ ಅನುಕೂಲಗಳು ರಾಶಿ ಸಂಧಿಯಲ್ಲಿದೆ, ಡಿಗ್ರಿ ವೈಸ್ ಯಾವ ಥರ ಫಲ, ಮತ್ತು ಏನಾದರೂ ಸಂಧಿ ದೋಷಗಳಿದೆಯಾ, ಅದಕ್ಕೇನಾದರೂ ಪರಿಹಾರಗಳಿದೆಯಾ, ಅಥವಾ ನನ್ನ ಒಂದು ಮುಂದಿನ ಜೀವನ ಹೇಗಿರಬಹುದು, ಯಾವಾಗ ಒಳ್ಳೆಯ ಸಮಯ ಇರಬಹುದು, ಇದೆಲ್ಲ ತಿಳ್ಕೊಳ್ಳಿಕ್ಕೆ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಳ್ಬೇಕು. ರಾಶಿಯಿಂದ ವಿಶೇಷವಾಗಿ 8 ಮತ್ತು 9ನೇ ಮನೆ ಅಧಿಪತಿಗಳಾಗಿರ್ತಕ್ಕಂಥದ್ದು ಶನಿ. 9ನೇ ಮನೆ ಅಧಿಪತಿ 9ನೇ ಮನೆ ಇದ್ದಾರೆ. ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಶನಿಯಿಂದ ತ್ರಿಕೋಣಾಧಿಪತಿಯ ಫಲವನ್ನು ಬುಧ ಪಡಿತಾ ಇದ್ದಾರೆ. ಹಾಗಾಗಿ ಶನಿ ದೃಷ್ಟಿ ಮಿಥುನ ರಾಶಿಯವರ ಮೇಲೆ ಇಲ್ಲ. ಆದರೂ ಸಹ ವಿಶೇಷವಾದ ಫಲವನ್ನು ನೀವು ಅನುಭವಿಸ್ತೀರ, ಅದರಲ್ಲಿ ಸಂದೇಹವೇ ಇಲ್ಲ. ಯಾಕೆಂದರೆ ಶನಿ ಕರ್ಮಕಾರಕ. ನಾನು ಆಗಲೇ ಹೇಳಿದೆ, ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ, ಆದರೆ ಉದ್ಯೋಗ ಸ್ಟೆಬಿಲಿಟಿ ಇರುತ್ತೆ. ಬಿಕಾಸ್
ಶನಿ ಬಂದು ಉದ್ಯೋಗಕಾರಕ ಕರ್ಮಕಾರಕನಾದ್ರಿಂದ ಸ್ವಲ್ಪ ಸ್ಟೆಬಿಲಿಟಿ ಅನ್ನುವಂಥದ್ದು ಸಿಗುತ್ತೆ. ತನ್ಮೂಲಕ ಉತ್ತಮವಾದ ಫಲ ಅನ್ನುವಂಥದ್ದು ನೀವು ಪಡಿಬಹುದು. ಶನಿಗೆ ಸಂಬಂಧಪಟ್ಟಂಥ ಯಾವ ದೋಷವೂ ಇಲ್ಲ, ಯಾವುದೇ ಪರಿಹಾರಗಳು ಕೂಡ ಅಗತ್ಯವಾಗಿ ಕಾಣ್ತಾ ಇಲ್ಲ. ಆದರೆ ನಾನು ಆಗಲೇ ಬಹಳ ಮುಖ್ಯವಾಗಿ ಹೇಳಿದೆ, ಈ ಒಂದು ಕುಜನ ಸ್ಥಾನವು ತಿಳ್ಕೊಳ್ಬೇಕು. ನಿಮ್ಮ ರಾಶಿಯಲ್ಲೇ ಕುಜ ಇರ್ತಾರೆ, ಇನ್ನು ಈ ತಿಂಗಳು ಪೂರ್ತಿ ನಿಮ್ಮ ರಾಶಿಯಲ್ಲೇ ಇರ್ತಾರೆ. ಅವರು ರೋಗಾಧಿಪತಿ ಮತ್ತು ಲಾಭಾಧಿಪತಿ. ಸ್ವಲ್ಪ ಲಾಭಗಳು ಕಡಿಮೆ ಬರುತ್ತೆ, ಲಾಭ ಬರುತ್ತೆ, ಆ ಲಾಭವನ್ನು ಉಳಿಸುವಂಥದ್ದು ಬಹಳ ಕಷ್ಟ. ಹಾಗಾಗಿ ಲಾಭವನ್ನು ಉಳಿಸ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಬೇಸರ, ಅಯ್ಯೋ ನಾನು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಕ್ಕಲಿಲ್ವಲ್ಲಪ್ಪ ಅನ್ನುವಂಥ ಪ್ರತಿಫಲ ನಿಮಗೆ ಸಿಗಲಿಲ್ಲ ಅಂದಾಗ ಸ್ವಲ್ಪ ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ಜೊತೆಗೆ ಋಣ, ಸ್ವಲ್ಪ ಸಾಲನ ಮಾಡುವಂಥದ್ದು, ರೋಗ ಬಾಧೆಗಳು. ಆಗಲೇ ಹೇಳಿದೆ, ಗುರು 12ನೇ ಮನೆಯಲ್ಲಿದ್ದು ರೋಗ ಬಾಧೆ, 6ನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲಿದ್ದು ಕುಜದೋಷ ಇದೆ ನಿಮಗೆ, ಅಂದರೆ ಸಂಪೂರ್ಣ ಕುಜದೋಷ ಬರುತ್ತೆ. ಅದರಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳು ಇತ್ಯಾದಿಗಳೆಲ್ಲ ನಿಮ್ಗೆ ಆಗುವಂಥ ಸಾಧ್ಯತೆಗಳು. ಆಮೇಲೆ ಶತ್ರುಗಳು ಸ್ವಲ್ಪ ಉತ್ಪತ್ತಿ ಆಗ್ತಾರೆ. ಸ್ವಲ್ಪ ಹುಷಾರಾಗಿ ಎಲ್ಲವನ್ನ ಬ್ಯಾಲೆನ್ಸ್ ಮಾಡಿ. ಲೂಸ್ ಟಾಕ್ಸ್ ಮಾತಾಡಬೇಡಿ. ಯಾವುದೇ ಕೆಲಸ ಇಲ್ಲದೆ ಮಾತುಗಳನ್ನು ಮಾತಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಕೆಲಸ ಆಯ್ತಾ, ನಿಮ್ಮ ಕಾರ್ಯ ಆಯ್ತಾ, ನಿಮ್ಮ ಅಭಿವೃದ್ಧಿ ಆಯ್ತಾ, ನಿಮ್ಮ ಕುಟುಂಬ ಆಯ್ತಾ, ಸಂಸಾರ ಆಯ್ತಾ, ನೀವಾಯ್ತಾ, ನಿಮ್ಮ ಆರೋಗ್ಯ ಆಯ್ತಾ, ಇಷ್ಟನ್ನು ನೀವು ನೋಡ್ಕೊಂಡ್ರೆ ಮಿಥುನ ರಾಶಿಯವರು ಉತ್ತಮ. ಯಾಕಂದರೆ ಗುರುಬಲ ಅನ್ನೋಂಥದ್ದು ಮೇಜರ್, ಅದಕ್ಕೆ ಮೂಲ ಜಾತಕವನ್ನು ತೋರಿಸ್ಕೊಳ್ಳಿ ಅಂತ ಹೇಳುವಂಥದ್ದು ನಾನು. ಇನ್ನು ಲಾಭಾಧಿಪತಿ ಅವರೇ ಅಲ್ವಾ, ಹಾಗಾಗಿ ಲಾಭಗಳನ್ನು ಕೊಡ್ತಾರೆ, ಕೊಟ್ಟ ಲಾಭವನ್ನು ಉಳಿಸೋದಿಲ್ಲ ಕುಜ. ಕುಜ ನಿಮ್ಗೆ ಸ್ವಲ್ಪ ಉಗ್ರವಾಗೇ ಇರ್ತಾರೆ. ಯಾಕಂದರೆ ರಾಶಿಯಲ್ಲೇ ಕುಜ ಇದ್ದರೆ ಸ್ವಲ್ಪ ಉಗ್ರ, ಸುಮ್ಮನೆ ಕೋಪ ತಾಪಗಳು ಹೆಚ್ಚಾಗುವಂಥದ್ದು, ಅದರಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವಂಥದ್ದು. ಹಾಗಾಗಿ ನೀವು ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರ ಅನ್ನುವಂಥದ್ದು ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರ, ನರಸಿಂಹಸ್ವಾಮಿಯ ಕರಾವಲಂಬ ಸ್ತೋತ್ರ. ಇದನ್ನು ಪ್ರತಿದಿನ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡ್ಕೊಂಡ್ರೆ, ಸ್ನಾನ ಮಾಡಿ ದೇವ್ರಿಗೊಂದು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಿರಲ್ಲ, ಆ ಸಂದರ್ಭದಲ್ಲಿ ಒಂದು 5 ನಿಮಿಷ 10 ನಿಮಿಷ ಅಥವಾ 15 ನಿಮಿಷ ದೇವರ ಹತ್ರ ಸಮಯವನ್ನು ಕಳೆದು ಈ ಒಂದು ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರವನ್ನು ಕೇಳುವಂಥದ್ದು ಬಹಳ ಮುಖ್ಯ. ಅದನ್ನು ಕೇಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಉತ್ತಮವಾದ ಫಲ ಅನ್ನುವಂಥದ್ದು ಸಿಗುತ್ತೆ. ಸರಿ, ಜನರಲೈಸ್ ಆಗಿ ಹೇಗಿದೆ ಅನ್ನುವಂಥದ್ದನ್ನು ನೋಡೋಣ. ಈ ತಿಂಗಳು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರುತ್ತೆ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ಮತ್ತು ಕೆಲಸದಲ್ಲಿ ತುಂಬ ನಿಜಾಯಿತಿಯಾಗಿ ಕೆಲಸ ಮಾಡ್ತೀರಾ. ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಮನಸ್ಸಿಗೆ ಬೇಸರ, ಅಯ್ಯೋ ನಾನು ಮಾಡಿದ ಕೆಲಸ ಕರೆಕ್ಟಾಗಿ ಮಾಡಿದ್ರು ಕೂಡ ನನಗೆ ಅಪವಾದ ಬರ್ತಾ ಇದೆಯಲ್ಲ, ನನಗೆ ಮನಸ್ಸು ನೆಮ್ಮದಿ ಇಲ್ಲ ಅನ್ನುವಂಥದ್ದು ಯೋಚನೆ ಆಗುತ್ತೆ. ಜೊತೆಗೆ ಸ್ವಲ್ಪ ದೂರದ ಸಂಬಂಧಿಕರು ಬರುವಂಥ ಸಾಧ್ಯತೆಗಳಿರುತ್ತೆ. ಹೊಸ ವ್ಯಕ್ತಿಗಳ ಪರಿಚಯ ಮೂಲಕ ಸಣ್ಣ ಪ್ರಮಾಣದ ಅಭಿವೃದ್ಧಿ ಕಾಣ್ಬೋದು. ಕರಿಯರಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ಕಾಣ್ಬೋದು. ಹೋಟೆಲ್ ಇಂಡಸ್ಟ್ರಿ ಮತ್ತು ವಿಶೇಷವಾದಂಥ ಈ ಅನ್ನವನ್ನು ತಯಾರು ಮಾಡುವಂಥದ್ದು. ಅನ್ನ ಅಂತಂದರೆ ಕೇವಲ ಅಕ್ಕಿಯಿಂದ ಮಾಡಿದಂಥದ್ದಲ್ಲ, ನೀವು ತಿನ್ನುವಂತಹ ಒಂದು ಕೋಡ್ಬೇಲೆ, ನಿಪ್ಪಟ್ಟು, ಚಕ್ಲಿ ಆಗ್ಬೋದು, ಅಥವಾ ನೀವು ಅಂಗಡಿಯಿಂದ ತರುವಂಥ ದಿನಸಿಗಳಾಗ್ಬೋದು, ಆಹಾರ ಪದಾರ್ಥಕ್ಕೆ ಸಂಬಂಧಪಟ್ಟಂಥ ಯಾವುದೇ ವ್ಯಾಪಾರ ಆಗ್ಬೋದು, ಅದರಿಂದ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಕಾಣುತ್ತೆ. ಸಹೋದ್ಯೋಗಗಳನ್ನು ಸಂಪೂರ್ಣ ನಂಬಲಿಕ್ಕೆ ಹೋಗಬೇಡಿ. ನಿಮ್ಮ ಜೊತೆಗಿರೋರ ಕಲೀಗ್ಸ್ ನಿಮಗೆ ಸ್ವಲ್ಪ ಮೇಲಧಿಕಾರಿಗಳಿಂದ ಕಿರುಕುಳ ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಈ ತಿಂಗಳು ತುಂಬ ಚೆನ್ನಾಗಿರುತ್ತೆ. ಮತ್ತು ಅದ್ಭುತವಾದಂಥ ಫಲವನ್ನು ಕೊಡುವ ಸ್ಥಾನದಲ್ಲೇ, ಸುಖ ಸ್ಥಾನದಲ್ಲೇ ಕೇತು ಇರತಕ್ಕಂಥದ್ದು, ದಶಮದಲ್ಲಿ ರಾಹು ಇರತಕ್ಕಂಥದ್ದು, ಸ್ವಲ್ಪ ಬದಲಾವಣೆಗಳನ್ನು ಕಾಣಬಹುದು. ನಿಮ್ಮ ವೈಯಕ್ತಿಕವಾಗಿ ಸ್ವಲ್ಪ ಸ್ಥಾನ ಪಲ್ಲಟ, ಬೇರೆ ಬೇರೆ ಕಡೆ ಹೋಗಿ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಜೊತೆಗೇನಪ್ಪ ಅಂದರೆ ಆರ್ಥಿಕ ಪ್ರಯೋಜನಗಳು ಬಂದರೂ ಕೂಡ ಅದು ನಿಲ್ಲಲ್ಲ, ಅಲ್ಲಿಗೆ ಸರಿಯಾಗ್ತಾ ಹೋಗುತ್ತೆ. ಆರೋಗ್ಯನ ಮಾತ್ರ ಚೆನ್ನಾಗಿ ನೋಡ್ಕೊಳ್ಳಿ. ಮಿಥುನ ರಾಶಿಯವರಿಗೆ ಈ ತಿಂಗಳು ಖಂಡಿತವಾಗ್ಲೂ ಆರೋಗ್ಯ ಅನ್ನುವಂಥದ್ದು ಉತ್ತಮ ಇಲ್ಲ. ಮೇಲಾಗಿ ಸ್ವಲ್ಪ ಈ ಸ್ಪೋರ್ಟ್ಸು ಮತ್ತು ಈ ಚಾಲೆಂಜಿಂಗ್ ಆಗಿರ್ತಕ್ಕಂಥ ಒಂದು ಕೆಲಸಗಳನ್ನು ಮಾಡುವಂಥವ್ರಿಗೆ ಎಲ್ಲೋ ಸಣ್ಣ ಪುಟ್ಟ ಅಪಘಾತಗಳಾಗುವಂಥದ್ದು, ಒಂಚೂರು ಇಂಜುರಿ ಆಗುವಂಥದ್ದು, ತನ್ಮೂಲಕ ನೀವು ಹಾಸ್ಪಿಟಲೈಸ್ ಆಗೋದು ಅಥವಾ ವೈದ್ಯರಿಂದ ಸೂಕ್ತವಾದ ಸಮಯಕ್ಕೆ ಚಿಕಿತ್ಸೆ ಪಡೆಯುವಂಥದ್ದು. ಇದರಲ್ಲಿ ಯಾವುದಾದ್ರೂ ಒಂದು ನೀವು ಅಭ್ಯಾಸ ಅಂದರೆ ಏನಾದರೂ ಕಷ್ಟ ಬಂತು, ಕೈ ನೋವ್ತಾ ಇದೆ ಅಂತಂದರೆ ಸುಮ್ಮನೆ ಕೂರಬಾರ್ದು, ನೀವೇ ಸೆಲ್ಫ್ ಮೆಡಿಕೇಶನ್ ತೊಗೋಬಾರ್ದು. ಕೈ ನೋವ್ತಾ ಇದೆ ಅಂತಂದರೆ ಬೇಡ, ರಿಸ್ಕ್ ಯಾಕೆ, ಒಮ್ಮೆ ಡಾಕ್ಟರ್ಗೆ ತೋರಿಸ್ಬಿಡೋಣ ಅಂಥೇಳಿ ವೈದ್ಯರನ್ನ ಭೇಟಿ ಮಾಡಿ ಸೂಕ್ತ ಸಲಹೆಯನ್ನು, ಸೂಕ್ತ ಮೆಡಿಸಿನ್ಸನ್ನು ತಗೊಳ್ಳುವಂಥದ್ದು ಭಾಳ ಮುಖ್ಯ. ಓವರಾಲ್ ನೋಡಿದಾಗ ಒಂದು ಹಂತಕ್ಕೆ ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಇನ್ನೊಂದು ಹಂತದಲ್ಲಿ ಆರೋಗ್ಯ ಸಮಸ್ಯೆ, ಇನ್ನೊಂದು ಹಂತದಲ್ಲಿ ಗುರುಬಲ ಇಲ್ಲದೆ ಇರತಕ್ಕಂಥದ್ದು ಒಂದು ನೆಗೆಟಿವ್ ಅಂತ ಹೇಳ್ಬೋದು. ಜನ್ಮ ಜಾತಕದಲ್ಲಿ ಗುರು ಏನಾದರೂ ಉಚ್ಚ ಸ್ಥಾನವೋ ಸ್ವಕ್ಷೇತ್ರವೋ ಇದ್ದುಬಿಟ್ರೆ ಖಂಡಿತ ಈ ದೋಷಗಳೆಲ್ಲ ಯಾವುದೂ ಅಪ್ಲೈ ಆಗಲ್ಲ. ತುಂಬ ಚೆನ್ನಾಗಿರ್ತೀರಾ ಮಿಥುನ ರಾಶಿಯವರು. ಮರಿಬೇಡಿ, ಲಕ್ಷ್ಮೀ ನರಸಿಂಹಸ್ವಾಮಿಯ ಕರಾವಲಂಬ ಸ್ತೋತ್ರವನ್ನು ಪ್ರತಿನಿತ್ಯ ಎದ್ದು ಸ್ನಾನ ಮಾಡಿ ಭಗವಂತನ ಪ್ರಾರ್ಥನೆ ಮಾಡಿ ಇದನ್ನು ಕೇಳೋದು, ಅಥವಾ ನಿಮಗೆ ಬರುತ್ತೆ, ನನಗೆ ಬರುತ್ತೆ ಗುರುಗಳೇ ನಾನು ಹೇಳ್ತೀನಿ ಅಂದರೆ ಖಂಡಿತ ಸಂತೋಷ. ಹೇಳಿ, ಸ್ಪಷ್ಟವಾಗಿ ಭಕ್ತಿಯಿಂದ ಹೇಳಿ, ನೀವು ಖಂಡಿತ ಒಳ್ಳೆಯದಾಗುತ್ತೆ.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.